ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 13 ವಾಕ್ಯ 16 ತಿಳಿಸುವುದೇನೆಂದರೆ, ಆಮೆನ್ ಆಮೆನ್ ನಾನು ನಿಮಗೆ ಹೇಳುತ್ತೇನೆ, ಯಾವ ಗುಲಾಮನು ತನ್ನ ಯಜಮಾನನಿಗಿಂತ ದೊಡ್ಡವನಲ್ಲ. ಚಿಂತನೆ: ಯೋವಾನನ ಸುವಾರ್ತೆಯಲ್ಲಿ ಯೇಸುವಿನ ಈ ಮಾತು ಶಿಷ್ಯತ್ವವು ನಮ್ರತೆಯ ಮಾರ್ಗವಾಗಿದೆ ಎಂದು ನೆನಪಿಸುತ್ತದೆ. ಯಜಮಾನನು ಸ್ವತಃ ಸೇವೆ ಮಾಡಲು ಆರಿಸಿಕೊಂಡನು. ಪಾದಗಳನ್ನು ತೊಳೆಯುವುದು, ಮಿತಿಯಿಲ್ಲದೆ ಪ್ರೀತಿಸುವುದು ಮತ್ತು ತನ್ನ ಜೀವನವನ್ನು ಕೊಡುವುದು. ಕ್ರಿಸ್ತನು ಸೇವೆಯನ್ನು ಸ್ವೀಕರಿಸಿದರೆ ನಾವು ಸಹ ಶಕ್ತಿಯಲ್ಲಿ ಶ್ರೇಷ್ಠತೆಯನ್ನು ಹುಡುಕಬಾರದು, ಆದರೆ ಪ್ರೀತಿ ಮತ್ತು ಸ್ವಾರ್ಥ ದಾನದಲ್ಲಿ ಕರೆಯಲ್ಪಟ್ಟಿದ್ದೇವೆ. ನಿಜವಾದ ಘನತೆಯು ಇತರರಿಗಿಂತ ಮೇಲಿರುವಲ್ಲಿ ಕಂಡುಬರುವುದಿಲ್ಲ, ಆದರೆ ಅವನಂತ ಹೃದಯದಿಂದ ಅವರಿಗೆ ಸೇವೆ ಸಲ್ಲಿಸುವಲ್ಲಿ ಕಂಡುಬರುತ್ತದೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀನು ನನಗಾಗಿ ಸೇವಕನಾದಿ. ನಮ್ರತೆ ಮತ್ತು ಪ್ರೀತಿಯಲ್ಲಿ ನಡೆಯಲು ನನಗೆ ಕಲಿಸಿರಿ. ನನ್ನ ಹೆಮ್ಮೆಯನ್ನು ತೆಗೆದುಹಾಕಿ ಮತ್ತು ಸಂತೋಷ ಮತ್ತು ಪ್ರಾಮಾಣಿಕತೆಯಿಂದ ಇತರರಿಗೆ ಸೇವೆ ಸಲ್ಲಿಸಲು ನನಗೆ ಸಹಾಯ ಮಾಡಿರಿ. ನನ್ನ ಜೀವನವು ನಿನ್ನ ಮಾದರಿಯನ್ನು ಪ್ರತಿಬಿಂಬಿಸಲಿ ಮತ್ತು ನಾನು ಎಂದಿಗೂ ನಿಮಗಿಂತ ದೊಡ್ಡವನಾಗಲು ಪ್ರಯತ್ನಿಸಬಾರದು, ಆದರೆ ಯಾವಾಗಲೂ ನಿನ್ನ ಹೃದಯಕ್ಕೆ ಹತ್ತಿರವಾಗಲಿ. ಆಮೆನ್.